Panchali, Shubhra, Kavya. Let's try. Chaitanya for being here. Me. Pana. Special chapali ninge. But thank you all so much. Where's Praveen? Hi. Ashwini ma'am. Thank you. Here like the first time. So Praveen, thank you so much. ಮೀಡಿಯಾದಿಂದ ಬಂದಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು. ನಾನು ಯಾಕೆ ಇಷ್ಟೊಂದು ಥ್ಯಾಂಕ್ ಯು ಹೇಳ್ತೀನಿ ಅಂತ ಒಂದು ಇನ್ನೊಂದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಶಾರ್ಟ್ ಫಿಲ್ಮ್ ಫಾರ್ಮ್ಯಾಟ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಎಕ್ಸ್ಟ್ರೀಮ್ಲಿ ಎನ್ಕರೇಜ್ಡ್ ಆ್ಯಂಡ್ it is definitely something that you do as a director to first try figure out if it is something that you love doing, like directing, making a film. ಅದು ಮಾಡೋದು ಇಷ್ಟನಾ ಇಲ್ವಾ ಅಂತ ಗೇಜ್ ಮಾಡೋದಕ್ಕೆ a short film is always better. It works budget wise also. Before you make your big feature. Apart from that, we also believe a few films, many films globally also have short film formats have started making money, and it is something that Sunaina here is trying to figure out if there is an avenue for short films. If Maunaraga goes out there for the public to watch, not only are we sharing a special story, something that comes from a very special space, but we are also trying to see if the format works money-wise. So kudos to you, Sunaina, for doing that. ತುಂಬ ವರ್ಷಗಳಿಂದ ನಾನಂತೂ ಟ್ರೈ ಮಾಡ್ತಿದ್ದೆ ಶಾರ್ಟ್ ಫಿಲ್ಮ್ಸ್ ಒಂದಿಷ್ಟು ಮಾಡಿ ಆಗುತ್ತಾ ಅಂತ, ಬಟ್ ಐ ಥಿಂಕ್ ಮೌನರಾಗ ಹ್ಯಾಸ್ ಸಮ್ ಹೋಪ್. ಐ ಥಿಂಕ್ ಯು ಶುಡ್ ಟೆಲ್ ದೆಮ್ ಮೋರ್ ಅಬೌಟ್ ದ್ಯಾಟ್. But yes, also thank you for giving me this lady, Geeta. Yeah, thank you for giving me Geeta. There are a lot of subtle undertones in the film that if you watch once more, that I think you all will get. Would love to discuss with you all more about it outside. You watch it again, huh? Yeah. You know, show that you can watch it again. Okay, but thank you all. And to the team, it's always wonderful collaborating with you all. So thank you so much. Fantastic team. We had so much fun shooting the film. So yes, that's it. I'm done with my thanks. ಸರ್, ನಾನು ಕೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ನನಗೆ ಈ ಹೆಣ್ಣಿನ ಜೀವನದ ಬಗ್ಗೆ ತುಂಬಾ ಒಂಥರ ಕ್ಯೂರಿಯಾಸಿಟಿ ಜೊತೆಯಲ್ಲಿ ಇಟ್ ಫೆಲ್ಟ್ ವೆರಿ ಇಮೋಷ್ನಲ್ ಟು ಹ್ಯಾವ್ ವಾಟ್ ಶಿ ಗೋಸ್ ಥ್ರೂ ಆನ್ ಎನ್ ಎವ್ರಿ ಡೇ ಬೇಸಿಸ್. ಆ ರೀತಿನಲ್ಲಿ ಹೇಳ್ತಾ ಐ ಥಿಂಕ್ ಎವ್ರಿ ವುಮೆನ್ಸ್ ಲೈಫ್ ಇಸ್ ಸ್ಪೆಷಲ್ ಆ್ಯಂಡ್ ಕಮ್ಸ್ ವಿತ್ ಅ ಲಾಟ್ ಆಫ್ ಟ್ರಯಲ್ಸ್ ಆ್ಯಂಡ್ ಟ್ರಿಬ್ಯುಲೇಷನ್ಸ್ ಆ್ಯಂಡ್ ಎಸ್ಪೆಷಲಿ ಗೀತಾಸ್ ಲೈಫ್ ಫಾರ್ ಮೀ ವಾಸ್ ತುಂಬ ಕ್ಯೂರಿಯಾಸಿಟಿ ಇತ್ತು ನನಗೆ. ಸೊ ದ ಮೊಮೆಂಟ್ ಸುನೈನಾ ಟೋಲ್ ಮೀ, ನನಗೆ ಅದು ಇಟ್ ವಾಸ್ ಅ ನೋ ಬ್ರೇನರ್, ಮಾಡಬೇಕು ಅಂತ ಅನ್ನಿಸ್ತು. ಹೆಣ್ಮಕ್ಳಾದರೂ ಗಂಡಸಾದರೂ ಐ ಥಿಂಕ್ ಇಟ್ ಇಸ್ ಇಂಪಾರ್ಟೆಂಟ್ ಟು ರೆಕಗ್ನೈಸ್ ಪೀಪಲ್ ಹೂ ವರ್ಕ್ ಹಾರ್ಡ್, ಎಸ್ಪೆಷಲಿ ಈ ಒಂದು ಕ್ಲಾಸ್ ಆಫ್ ಸೊಸೈಟಿಯಿಂದ ಬರೋರು ದೇ ವರ್ಕ್ ಲಿಟಲ್ ಎಕ್ಸ್ಟ್ರಾ ಹಾರ್ಡ್ ವಿತ್ ದೇರ್ ಸ್ಟೋರೀಸ್. ಸೊ ಅದನ್ನು ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ಐ ಥಿಂಕ್ ಸುನೈನಾ ರಿಕ್ವೈರ್ಸ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಸಿನಿಮಾನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸುನೈನಾ ಫಾರ್ ಮೇಕಿಂಗ್ ಎ ಪಾರ್ಟ್ ಆಫ್ ದಿಸ್. ಫೀಮೇಲ್ ಫಿಲ್ಮ್ ಮೇಕರ್ಸ್ ಆದಷ್ಟು ಇನ್ನಷ್ಟು ನಮ್ಮ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸೆ, ಬಿಕಾಸ್ ಅವರು ತರುವಂತಹ ಸೆನ್ಸಿಟಿವಿಟಿ ಕಥೆಗಳಲ್ಲಿ ಪ್ರಾಬಬ್ಲಿ ಗಂಡಸರು ತರೋದು ಕಷ್ಟ. ನಮ್ಗೆ ಅವ್ರ ಥರ ಸೂಕ್ಷ್ಮವಾಗಿ ಯೋಚನೆ ಮಾಡೋದು ಆಗಲ್ಲ ಅಂತ. ಹೀಗೆ ನೋಡಿ ಹೀಗೆ ದಬ್ಬಾಳಿಕೆ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಸೊ ಐ ಆಮ್ ಜಸ್ಟ್ ವೆರಿ ಪ್ರೌಡ್ ಆಫ್ ಬೀಯಿಂಗ್ ಅ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ನಾನು ಮಾತಾಡದೇ ಇದ್ರೆ ಬೆಸ್ಟ್. ಸ್ವಲ್ಪ ಹತ್ರ ಬನ್ನಿ, ಮೈಕೇ ಬೇಡ. ಎಲ್ರಿಗೂ ನಮಸ್ಕಾರ. ಅಶ್ವಿನಿ ಮ್ಯಾಮ್, ಪ್ರಿಯಾಂಕಾ ಮ್ಯಾಮ್, ಆಲ್ ಮೈ ಫ್ರೆಂಡ್ಸ್ ಆರ್ ಹಿಯರ್. ಥ್ಯಾಂಕ್ಸ್ ಟು ಸುನೈನಾ ಫಾರ್ ಟ್ರಸ್ಟಿಂಗ್ ಮೀ ವಿತ್ ದ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆ್ಯಂಡ್ ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅನ್ ಆನರ್ to work with Sunaina, because Sunaina I think ನಾನು ಇನಿಷಿಯಲ್ ಡೇಸಿಂದ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಸಪೋರ್ಟರ್ ನನ್ನ ಮ್ಯೂಸಿಕ್ಗೆ. ನಾನು ಪ್ರತಿ ಹಂತದಲ್ಲೂ ಈಗ ಚೆನ್ನಾಗಿರಲ್ಲ ಅಂತ ಹೇಳಿ ಗೈಡ್ ಮಾಡಿದ್ದಾಳೆ. ಸೊ ಇಟ್ಸ್ ಮೈ ಆನರ್ ಟು ವರ್ಕ್ ಫಾರ್ ಹರ್ ಫಸ್ಟ್ ಫಿಲಮ್. ಎಕೋ ಆಗ್ತಾ ಇದೆಯಾ ಇವಾಗ? ಸೊ ಅದೇ ನನ್ನ ಇನಿಷಿಯಲ್ ಡೇಸಿಂದನೂ ಸುನೈನಾ ನನಗೊಂದು ಒಳ್ಳೆ ಫ್ರೆಂಡಾಗಿ ಸಪೋರ್ಟ್ ಮಾಡಿದ್ದಾಳೆ. ಇವಾಗ ಅವಳ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡೋದಕ್ಕೆ ನಾನು ಮ್ಯೂಸಿಕ್ ಮಾಡ್ತಾ ಇರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಹಾಡು ಬರ್ದಿದ್ದೀವಿ, ಸ್ಪೆಷಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಸಾಂಗ್. ಎಲ್ಲ ತಾಯಂದ್ರಿಗೆ ಡೆಡಿಕೇಟ್ ಮಾಡಿದ್ದೀವಿ. ಯುವರಾಜ್ ಭಟ್ ಸರ್ ಬರೆದಿರೋದು ಲಿರಿಕ್ಸ್ ನಾನು ಮ್ಯೂಸಿಕ್ ಮಾಡಿದ್ದೀನಿ. ಈ ಸಾಂಗ್ ವೆರಿ ಸೂನ್ ಇಟ್ ವಿಲ್ ಕಮ್ ಔಟ್ ಆನ್ ಆಲ್ ದ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್. ನಿಮ್ಮ ಸಪೋರ್ಟ್ ಇರಲಿ. ಶ್ರುತಿ ಅವರು ಅದ್ಭುತವಾದಂಥ ನಟಿ.
ಇದರಲ್ಲಿ ನಾನು ಅವ್ರ ನೋಡುವಂಥ ಒಂದು ಅವಕಾಶ ಸಿಕ್ತು ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಎಲ್ಲರಿಗೂ ಹರ್ಷಿಲ್, ಅನಿರುದ್ಧ್, ಎವ್ರಿಬಡಿ ಇನ್ ದ ಟೀಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಕೀಪ್ ಸಪೋರ್ಟಿಂಗ್ ಆಲ್ ದ ಯಂಗ್ ಟ್ಯಾಲೆಂಟ್ಸ್. ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಬಂದಿರೋದಕ್ಕೆ. ಆ್ಯಂಡ್ ಮೇನ್ಲಿ ಸ್ಪೀಕಿಂಗ್, ನಾವು ಬೇರೆ ಲ್ಯಾಂಗ್ವೇಜಸಲ್ಲಿ ನಾವು ನೋಡಿದಾಗ ಫೀಮೇಲ್ ಡೈರೆಕ್ಟರ್ಸ್ ತುಂಬ ಜನ ಇದ್ದಾರೆ. ಈಗ ರೀಸೆಂಟಾಗಿ ಒಂದು ಪ್ರೋಗ್ರಾಮ್ ಆಯಿತು, ನೀವೆಲ್ಲ ನೋಡಿರ್ತೀರ. ಸೊ ತಮಿಳಿಂದ, ತೆಲುಗುವಿಂದ, ಹಿಂದಿಯಿಂದ ಪ್ರತಿಯೊಬ್ಬರು ಎಲ್ಲ ಕಡೆಯಿಂದನೂ ಒಬ್ಬೊಬ್ಬರು ನಿಂತಿರ್ತಾರೆ. ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ರೀಸೆಂಟಾಗಿ ಗಂಟು ಮೂಟೆಯಿಂದ ಶುರುವಾಗಿದ್ದು ನನಗೆ ಗೊತ್ತಿರೋ ಹಾಗೆ. ಸೊ ಅದು ಸುನೈನಾ ಮ್ಯಾಮ್ವರೆಗೂ ಬಂದಿದೆ. ಐ ಥಿಂಕ್ ನಾವೆಲ್ಲ ಅವರಿಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇನ್ನೂ ಈ ರೀತಿ ಹೆಚ್ಚು ಹೆಚ್ಚು ವುಮೆನ್ ಡೈರೆಕ್ಟರ್ಸ್ ಬಂದಾಗ ಬ್ರೋ ಹೇಳಿದ ಹಾಗೆ ಇನ್ನೂ ಹೆಚ್ಚು ಫೀಲನ್ನು ತುಂಬ್ತಾರೆ. ಯಾಕೆಂದರೆ ಆ್ಯಸ್ ಆಫ್ ನೌ ಹೆಣ್ಣು ಅಂದರೆ ತಾಯಿ ಕೂಡ, ಮಗಳು ಕೂಡ, ಪ್ರತಿಯೊಂದು ಹಂತದಲ್ಲೂ ಅವರು ಅದನ್ನು ನೋಡಿರೋದ್ರಿಂದ ತುಂಬ ಚೆನ್ನಾಗಿ ಅದನ್ನು ತೆರೆ ಮೇಲೆ ತರ್ತಾರೆ ಅನ್ನೋದು ನಮ್ಮ ನಂಬಿಕೆ ಇರುತ್ತೆ. ಸೊ ಥ್ಯಾಂಕ್ಸ್ ಮ್ಯಾಮ್ ಒಂದು ಬೀಯಿಂಗ್ ಎ ಪಾರ್ಟ್ ಆಫ್ ನನ್ನನ್ನು ಕರೆದಿದ್ದಕ್ಕೆ. ಆ ದಿನ ತುಂಬ ಫನ್ ಇತ್ತು. ಆ್ಯಂಡ್ ಸಡನ್ನಾಗಿ ನಾನು ಕೂಡ ಬೇರೆ ಸಿಟಿಯಿಂದ ಹೋದಾಗಲೂ ಕೂಡ ಮ್ಯಾಮ್ ಏನು ಅಂದ್ಕೊಳ್ದೆ. ಸೊ ತುಂಬ ಕೋಪ್ರೇಟ್ ಮಾಡಿ ತುಂಬ ಚೆನ್ನಾಗಿ ವಿ ಎಂಜಾಯ್ಡ್ ಆ್ಯಕ್ಚುಲಿ. ಎಲ್ಲರೂ ಸಪೋರ್ಟ್ ಮಾಡಿ ಹೊಸಬ್ರಿಗೆ, ಆ್ಯಂಡ್ ಎಸ್ಪೆಷಲಿ ಈ ರೀತಿ ಹೊಸ ಟ್ಯಾಲೆಂಟ್ಸ್ಗೆ ಥ್ಯಾಂಕ್ ಯು. ಗಂಟು ಮುಟ್ಟೆಗಿನ ಹಿಂದೆ ಕವಿತಾ ಲಂಕೇಶು, ಆಮೇಲೆ ಪ್ರಿಯಾ ಹಾಸನ್ ಆದಾಗ ಯಾವುದೇ ವಾಹಿನಿ ಕರೀಲಿಲ್ಲ ಅವ್ರನ್ನ. ಎಸ್ಪೆಷಲಿ ನಾನು ಹೇಳಿದ್ದು ತಮಿಳು ಮತ್ತೆ ಕನ್ನಡ ಆ ರೀತಿ ನಡೆದಾಗ ಸೊ ಕರೆದಿರಲಿಲ್ಲ. ಪ್ರಾಬಬ್ಲಿ ಗಂಟು ಮುಟ್ಟೆ ಇಸ್ ಫಸ್ಟ್ ಮೂವಿ ಆಸ್ ಅ ಗೊತ್ತಿಲ್ಲದೆ ಏನನ್ನು ಹೇಳ್ಬೇಡಿ. ಹಂಗೆ ತುಂಬಾ ಜನ ಕೆಲಸ ಮಾಡಿದ್ದಾರೆ, ಹೆಣ್ಮಕ್ಳು ಡೈರೆಕ್ಷನ್ ಮಾಡಿದ್ದಾರೆ. ತುಂಬಾ ಜನ ಮಾಡಿದ್ದಾರೆ. They're all inspired. ಸುಮನ ಕಿತ್ತೂರು ಮಾಡಿದ್ದಾರೆ. Of course, ತುಂಬಾ ಜನ ಮಾಡಿದ್ದಾರೆ. ಅವರು I mean, it's not a general knowledge quiz. One ಸ್ವಲ್ಪ you can pardon. I mean, it's a little bit of yes, ಅಷ್ಟೇ. Adi, ನಮ್ಮ ಕ್ರಿಯೇಟಿವ್ ಪ್ರೊಡ್ಯೂಸರ್ ಧರ್ಮ ಪ್ರೊಡಕ್ಷನ್ ರಿಟರ್ನ್ಡ್ ಆದಿತ್ಯ ಗುಣವಂತೆ. Friends, family, everyone. I hope you enjoyed it, and yeah, please keep supporting all of us. Thank you. While Adi was my creative producer, here's the other person who ensured everything was smoothly on the set, Ashwini. Thank you. I think it's great team, and that made it even more easy to work with ಅಷ್ಟೇ. ಎಷ್ಟು ಚೆನ್ನಾಗಿತ್ತು ಅಂದರೆ ಎವ್ರಿ ಮಿನಿಟ್ ವಿ ಆಲ್ ಎಂಜಾಯ್ಡ್. ಬೆಳಗ್ಗೆ 6 ಗಂಟೆ 6:30 ಅಂದ್ರು ಸಾಕು. Ani, please. Okay, so basically, Namdu, it was a day, we shot the film over 2 days, and it was 2 days. One day 6 to 6, the other day 6 to 9. Everything was live locations. And I must really thank Preeta also, Preeta Jaram, my DOP. Unfortunately, she's down with a viral today. Today I really organized it because both Shruti and Preeta haven't watched it. And Preeta I yet to have to organize one more very soon for her. So that. Apart from that, yeah, Samyukta, Suraj, all of them are a little unwell. So everyone's missing. Agniv was cool, so he couldn't come. Agniv is probably more popular than most of us here. He has 1 million followers on Instagram. So yeah, he's damn cute. He actually read my entire screenplay. Prati dialogue question kelda, end to end kelda. Sindhu Murthy Gamele sent him for another movie that a lot of friends are working on. Our picture ali he was supposed to play a part, but avaga when Sindhu met him, she's like, I want to be grow old and make biogas anta helda. So that is his, so that's the kind of talent we have. rejected the audition. Yeah, he rejected the audition. Yeah, he's that. So Atara, I am very blessed. I got a very good team, and what Shruti helta iddu, we are in talks with a couple of OTTs, and we are opening small doors and windows for Kannada short films to be screened there. So as of today, 2 of them are nearly there. We'll get to know which. I will announce that shortly. But with this, I think because every year now on at least 50 to 100 very good short films ಮಾಡ್ತೀವಿ, and we have the only Oscar accredited film festival in Bangalore. So all those films now there's a good platform.
Yeah, apart from just YouTube. So there's hope. I want to thank Sunaina first of all. Thank you, Sunaina. And Shruti, this is not the first time we are acting together. No? Hopefully work together again. And lovely cast. Thank you, ma'am. And Ashte. Yes. I actually have a plan for documentary also. One idea ಇದೆ. Talking with someone I want to do about Bengalore's rock culture. ಅದೊಂದು ಮಾಡ್ತಿದ್ದೀನಿ. Apart from that, I'm in talks for a feature. Currently dialogues ನಡೀತಾ ಇದೆ. ನೋಡ್ಬೇಕು ಎಲ್ಲಿ ಅಂತ. I'll keep you posted. 2026 I'm directing. And thanks to Shweta ma'am, India Sweet House. Thank you so much ma'am for all your support. Could I also have all the guests just if one photo ille? Okay? Or ವೆಂಕಟೇಶ್ ಸರ್ ನೀವು ಬರ್ಬೇಕು ಸರ್. ವೆಂಕಟೇಶ್ ಸರ್ ಬನ್ನಿ ಸರ್. ಬನ್ನಿ ಸರ್. ಪ್ಲೀಸ್ ಪ್ಲೀಸ್. ವೆಂಕಟೇಶ್ ಸರ್ ನೀವಿಲ್ಲ ಅಂದ್ರೆ ಹೆಂಗೆ ಸರ್? ಇಲ್ಲ. ಮೇಡಮ್ ಓಕೆ ಮೇಡಮ್.